ಸೊಂಡೆಕೆರೆ ಗ್ರಾಮದಲ್ಲಿ ಸಂಭ್ರಮ ಸಡಗರದಿಂದ ದೀಪಾವಳಿ ಹಬ್ಬ ಆಚರಣೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಸೊಂಡೆಕೆರೆ ಗ್ರಾಮದಲ್ಲಿ ಸಂಭ್ರಮ ಸಡಗರದಿಂದ ದೀಪಾವಳಿ ಹಬ್ಬ ಆಚರಣೆ ಮಾಡಲಾಯಿತು. ಗ್ರಾಮೀಣ ಭಾಗದಲ್ಲಿ ದೀಪಾವಳಿ ಹಬ್ಬವನ್ನು ಎತ್ತಿನ ಹಬ್ಬ ಎಂದು ಆಚರಣೆ ಮಾಡುತ್ತಾರೆ. ಅದರಲ್ಲೂ ಈ ಬಾರಿ ವಿಶೇಷ ರೀತಿಯಲ್ಲಿ ರೈತರು ತಮ್ಮ ಎತ್ತುಗಳನ್ನು ಅಲಂಕಾರ ಮಾಡಿದ್ದು, ಬಲೂನ್ಗಳನ್ನು ಕಟ್ಟಿ ಎತ್ತುಗಳನ್ನು ಕುಣಿಸುವುದರ ಮೂಲಕ ದೀಪಾವಳಿ ಹಬ್ಬಕ್ಕೆ ಮೆರುಗು ನೀಡಿದರು. ದೀವಣಿಗೆ ಹಬ್ಬದ ವಿಶೇಷ ಅಂದರೆ ರೈತರು ತಮ್ಮ ಎತ್ತುಗಳನ್ನು ನೀರಿನಲ್ಲಿ ತೊಳೆದು ಕೊಂಬುಗಳಿಗೆ ಬಣ್ಣವನ್ನು ಹಚ್ಚಿ ಕಂಚಿನ ಕೋಡನ್ಸ್, ವಿವಿಧ ರೀತಿಯ ಹೂವಿನ ಹಾರ, ಬಣ್ಣ ಬಣ್ಣದ ಬಲೂನ್ಸ್ ಟೇಪ್ಗಳಿಂದ ಸಿಂಗರಿಸಿ ಎತ್ತುಗಳನ್ನು ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಪ್ರತಿಯೊಬ್ಬರು ಗ್ರಾಮದ ಬಸ್ ನಿಲ್ದಾಣದ ಬಳಿ ಸೇರುತ್ತಾರೆ. ಈ ಸಮಯದಲ್ಲಿ ಯುವಕರು ಪಟಾಕಿ ಹಚ್ಚುವುದರ ಮೂಲಕ ಎತ್ತುಗಳನ್ನು ಹುರಿದುಂಬಿಸಿ ಶಿಳ್ಳೆ ಕೇಕೆ ಹಾಕುತ್ತಾ ಹರ್ಷವನ್ನು ವ್ಯಕ್ತಪಡಿಸುತ್ತಾರೆ. ಹೀಗೆ ಗ್ರಾಮದಲ್ಲಿ ಸತತ 2 ಗಂಟೆಗಳ ಕಾಲ ಮೆರವಣಿಗೆ ಮಾಡುವ ಮೂಲಕ ಊರ ಹೊರಗಿನ ಸಮೀಪದಲ್ಲಿ ವಿವಿಧ ಜಾತಿಯ ಕಳ್ಳೆ ಮುಳ್ಳುಗಳಿಂದ ನಿರ್ಮಿಸಿರುವ ಈಡು ಬಡಿ ದನ ಹೊಡೆದುಕೊಂಡು ಹೋಗಿ ಈಡಿಗೆ ಪೂಜೆ ಸಲ್ಲಿಸಿ ನಂತರ ಬೆಂಕಿ ಹಚ್ಚಿದಾಗ ರೈತರು ತಮ್ಮ ದನಗಳನ್ನು 3 ಸುತ್ತು ಸುತ್ತರಿಸಿ ಗ್ರಾಮದತ್ತ ಮರಳಿ ಮನೆಗೆ ಹೋಗುತ್ತವೆ. ನಂತರ ಅವುಗಳಿಗೆ ಕುಟುಂಬದವರು ಆರತಿ ಬೆಳಗಿ ಎಡೆ ಹಾಕಿ ಪೂಜೆ ಮಾಡಿ ಮನೆಯಲ್ಲಿ ಮಾಡಿರುವ ಎಡೆಯನ್ನು ಎತ್ತುಗಳಿಗೆ ತಿನ್ನಿಸುವುದು ವಾಡಿಕೆ. ಹೀಗೆ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ದೀಪಾವಳಿ ಹಬ್ಬ ಆಚರಣೆ ಮಾಡಲಾಯಿತು.